ಜಿಲ್ಲೆಯ ಎಸ್ಸಿ ಎಸ್ಟಿ ಸಮುದಾಯವನ್ನು ಸರ್ಕಾರ ಹಾಗೂ ಜಿಲ್ಲಾ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಕಡೆಗಣಿಸುತ್ತಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದರೂ ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಪ್ರಮುಖ ಹುದ್ದೆಗಳಲ್ಲಿ ಅವಕಾಶ ನೀಡಿಲ್ಲ ಎಂದು ಎಸ್ಸಿ ಎಸ್ಟಿ ಮುಖಂಡರಾದ ಮರ್ಲೆ ಅಣ್ಣಯ್ಯ ಹೇಳಿದರು. ಕಳೆದ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಸರ್ಕಾರಕ್ಕೆ ಒಂದು ಮುಂಚೆ ಚುನಾವಣಾ ಪೂರ್ವ ಮುಂಚೆ ಎಲೆಕ್ಷನ್ ಪ್ರಚಾರ ಮಾಡೋದಕ್ಕೆ ಮುಂಚೆ ಎಲ್ಲ ದಲಿತ ಸಂಘಟನೆಗಳನ್ನ ಅಗತಿಪರ ಸಂಘದ ಮುಖಂಡಗಳನ್ನ ಕರೆದುಬಿಟ್ಟು ಒಂದು ದಡ್ರಮುಕ್ಕಿ ಶನಿದೇವ ದೇವಸ್ಥಾನದ ಹತ್ರ ಆ ಕಾಂಗ್ರೆಸ್ ಮುಖಂಡರಾದಂಥ ಗೋಟಮ್ನವರು ಮತ್ತು ಎಚ್ ದೇವರಾಜು ಮತ್ತು ಈಗ ಹಾಲಿ MLA ಇದ್ದಾರೆ ಅವ್ರ ತಮ್ಮಯ್ಯನವರು, ಕಾಂಗ್ರೆಸ್ಸಿನ ಬಹುತೇಕ ಮಂಜೇಗೌಡರು, ಬಹುತೇಕ ಮುಖಂಡರು ಕೂತು ನಮ್ಮ ಜೊತೆ ಚರ್ಚೆ ಮಾಡಿದರು. ದಲಿತ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದರು. ನೀವು ಸರಿ ನಮಗೆ ಬೆಂಬಲಿಸಬೇಕು, ರಾಜ್ಯದಲ್ಲೂ ಬೆಂಬಲಿಸಬೇಕು ಅಂದಾಗ ನಾವು ಅವ್ರಿಗೆ ಬೆಂಬಲ ಕೊಡಿದಾಗ ಅವ್ರಿಗೆ ನಾವು ಯಾವುದೇ ಹಣಕಾಸು ಆಗಲಿ ಅಮಿಷ ಆಗಲಿ ಏನು ಕೇಳಿದ್ದಾರೆ. ನಾವು ಕೇಳಿದ್ದು ಫಸ್ಟು ನಮ್ಮ ಸಮುದಾಯಕ್ಕೆ ಇದುವರೆಗೂ ಎಲ್ಲ ಸಮುದಾಯಕ್ಕೂ ಜಾಗ ಕೊಟ್ಟಿದ್ದೀವಿ, ಎಲ್ಲ ಸಮುದಾಯದವರೆಗೂ ನಿವೇಶನಗಳಿದೆ, ಸಮುದಾಯ ಭವನಗಳಿದೆ. ನಮ್ಮ ಸಮುದಾಯಕ್ಕೆ ನೀವು ಜಾಗ ಕೊಟ್ಟಿಲ್ಲ, ಫಸ್ಟ್ ನಮಗೆ ಜಾಗ ಕೊಡಬೇಕು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯದ ಉಪಯೋಗಕ್ಕಾಗಿ ಜಮೀನು ಮಂಜೂರು ಮಾಡುವಂತೆ ಹಲವು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಚಿಕ್ಕಮಗಳೂರು ತಾಲೂಕು ಗೌನಹಳ್ಳಿ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ ಉಳಿದಿರುವ 13 ಎಕರೆ ಜಮೀನನ್ನು ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ಹೆಸರಿಗೆ ಮಂಜೂರು ಮಾಡುವ ಬೇಡಿಕೆಯು ಇನ್ನೂ ಈಡೇರಿಲ್ಲ. ಇದಲ್ಲದೆ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಸಮರ್ಪಕ ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿ ಈ ಕುರಿತು ಶಾಸಕರು, ಸಚಿವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಮುಖಂಡರೊಂದಿಗೆ ಚರ್ಚಿಸಲು ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಸರ್ಕಾರ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಆಗಸ್ಟ್ 15ರಂದು ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಸಚಿವರು ಹಾಗೂ ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಅಲ್ಲೇ ಎಸ್ಸಿ ಇರಲ್ಲ, ಅವರಿಗೆ ಇದುವರೆಗೂ ಏನೇ ಒಂದು ಪೋಸ್ಟ್ ಯಾವುದು ಕಾಂಗ್ರೆಸ್ ಕೊಟ್ಟಿಲ್ಲ. ಎಸ್ಸಿ ಎಸ್ಟಿ ಒಬ್ಬರು ಲೀಡರ್ಗೂ ಗುರುತು ಮಾಡಿಲ್ಲ. ಆಮೇಲೆ ಅದು ಹೋಗ್ಲಿ ಅಂತೇಳಿ ನಾವು ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಜಾಗ ಕೇಳಿದ್ವಿ. ಜಾಗ ಕೇಳಿದಂಥ ಸಂದರ್ಭದಲ್ಲಿ ನೀವು ಎಲ್ಲರೂ ಜಾಗ ಗುರುತು ಮಾಡಿಕೊಟ್ರೆ ನಾವು ನಿಮಗೆ ಜಾಗ ಮಂಜೂರು ಮಾಡಿಕೊಡ್ತೀವಿ ಅಂದರು. ನಾವೇ ಜಾಗನ ಗೌನಹಳ್ಳಿ ಸರ್ವೆ ನಂಬರ್ 93ರಲ್ಲಿ 13 ಎಕರೆ ಹೇಳ್ತಿದ್ದೇನೆ ನಾವೇ ಹುಡುಕಿ ಅವರಿಗೆ ಸರ್ಕಾರ ಮನವಿ ಕೊಟ್ವಿ, ಈ ಜಾಗ ಖಾಲಿ ಇದೆ, ಈ ಜಾಗನ ನಮ್ಮ ಸಮುದಾಯಕ್ಕೆ ಹೇಳ್ತೀನಿ. ಅವಾಗ ಅವರು ಪೂರ್ವಕವಾಗಿ ಈ ಕ್ಷೇತ್ರ ಶಾಸಕರು ಮತ್ತು ಉಸ್ತುವಾರಿ ಮಿನಿಸ್ಟರ್ ಜಾರ್ಜ್ ಅವರು ಆಯ್ತು ನಾವು ಕೊಡ್ತೀವಿ ಅಂತ ಹೇಳಿದರು. ಆವಾಗ ಕೊಡ್ತೀವಿ ಅಂತ ಒಪ್ಪಿಕೊಂಡು ಅವರಿಗೆ ಮನವಿ ಕೊಟ್ಟು ಲೆಟ್ರ್ ಕೊಟ್ಟು ಇದುವರೆಗೂ ಏನೂ ಆಗಿಲ್ಲ. ಅದರಿಂದ ಇವತ್ತು ನಾವು ಒಬ್ಬ ನಮ್ಮ ಎಸ್ಸಿ ಎಸ್ಟಿ ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಬಿಟ್ಟು ನೋಡಿ ಕೂಡಲೇ ಈ ಕ್ಷೇತ್ರದ ಶಾಸಕರ, ಕಾಂಗ್ರೆಸ್ ಮುಖಂಡರ, ಜನಪ್ರತಿನಿಧಿಗಳ ಸಭೆ ಕರೆದು ನಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಲಿಲ್ಲ ಅಂದರೆ ಮುಂದಿನ ನಾವು ಬರುತ್ತಲ್ಲ ಆಗಸ್ಟ್ 15ನೇ ತಾರೀಕು ಎಲ್ಲ ದಲಿತ ಸಂಘಟನೆಗಳು ಸೇರಿ ಕಪ್ಪು ಗೌಡ ಪ್ರದರ್ಶನ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಮುಂದೆ ಕಾಕೊಂಡೇ ಬರ್ತೇವೆ. ಬೇಗ ಮಾಡ್ಕೊಡ್ತೀನಿ, ನಾನು ಮಾಡ್ಕೊಂಡಿದ್ದೀನಿ, ನಮ್ಮ ಸರ್ಕಾರ ನಿನ್ನ ಪರವಾಗಿ ಅಂತ ಹೇಳಿ ಇವತ್ತವರೆಗೂ ವೈಯಕ್ತಿಕವಾಗಿ ಅವರವರು ಕೆಲಸ ಬಿಟ್ಟರೆ ನಮ್ಮ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಇವತ್ತು ಯಾವುದೇ ಥರ ಅವರು ಅನುಕೂಲ ಮಾಡ್ಕೊಂಡಿಲ್ಲ. ಆ ದೃಷ್ಟಿಯಿಂದ ಈಗಾಗಲೇ ನಮ್ಮ ಮುಖಂಡರು ಹೇಳಿದಾಗೆ ನಾವು ಆಗಸ್ಟ್ ತಿಂಗಳು ನಡೀತಕ್ಕಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಅವ್ರಿಗೆ ಪ್ರಶ್ನೆ ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸ್ತೀವಿ, ಅದಕ್ಕೆ ಅವಕಾಶ ಕೊಡೋದಾರೆ. ಇದು ಗೌರವಿತ ಸರ್ಕಾರನೇ ಆಗಿದ್ರೆ, ದಲಿತ ಅಥವಾ ಬಡ ಸಮುದಾಯದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರನೇ ಆಗಿದೆ, ಕಾಂಗ್ರೆಸ್ ಸರ್ಕಾರ ಆಗಿದ್ರೆ ಈ ಕೂಡಲೇ ಮಂಜೂರು ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್, ಮಂಜುನಾಥ್, ರಘು, ರಾಕೇಶ್, ವೀರಭದ್ರಪ್ಪ, ಅಂಜನಪ್ಪ, ಲಕ್ಷ್ಮಣ ಇದ್ದರು.